ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸಿಒ ಲೈನೆಕ್ಸ್ ಎ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರ ಆಲ್ ಸೆಲೆಕ್ಟ್ ಮಾಡಿ. ಇದನ್ನ ಅಂಗಡಿ ವ್ಯಾಪಾರ ಮಾಡೋ ಬುದ್ಧಿ ಹೆಂಗಿದ್ದು. ನಮ್ಮೂರನೊಬ್ಬ ಕಳ್ಳರು ಕಂಡಿಡಿಯ ಮಿಷನ್ ಕಂಡಿಡ್ದ. ಪಕ್ಕದೂರಲ್ಲಿ ಬುಟ್ಟ 2 ಜನ ಕಳ್ಳರು ಸಿಕ್ಕಿದ್ರು. ಇನ್ನೊಂದು ಊರಿಗೆ ಬುಟ್ಟ 4 ಜನ ಕಳ್ಳರು ಸಿಕ್ಕಿದ್ರು. ನಿಮ್ಮೂರಲ್ಲಿ ಯಾರು ಸಿಗ್ಲಿಲ್ವಾ? ನಮ್ಮೂರಲ್ಲಿ ಯಾರು ಕಳ್ಳರು ಸಿಕ್ಲಿಲ್ಲ, ಯಾಕಂದ್ರೆ ಆ ಮಿಷನ್ನೇ ಕಳ್ತನ ಮಾಡ್ಬಿಟ್ರು. ಎಂತ ಕಳ್ಳನ ಮಕ್ಕಳು. ಅವ್ರವ್ರು ಕಳ್ಳರಿದ್ರು, ಆದ್ರೆ ಮಿಷಿನ್ ಕಿತ್ಕೊಂಡೋದ್ರಲ್ಲ, ಇನ್ಯಾಕ ಕಾಲ್ ಹಿಡಿಯಕದ್. ಏನ್ ಬಿಸ್ನೆಸ್ ಮಾಡ್ತೀರಿ ನೀವು? ನಾನೇನ್ ಬಿಸ್ನೆಸ್ ಮಾಡ್ತಿಲ್ಲ, ನಮ್ ತಂದೆಯವ್ರ ಬಿಸ್ನೆಸ್ ಮಾಡ್ತಿದ್ರು. ಗುಡ್. ನಿಮ್ ಫಾದರ್ ಏನ್ ಬಿಸ್ನೆಸ್ ಮಾಡ್ತಿದ್ರು? ಅವಾಗ ಏನೇನೋ ಮಾಡ್ತಿದ್ರು, ಈಗೇನ್ ಮಾಡ್ತಿಲ್ಲ. ಏನ್ ಅವ್ರ ಹೆಸರು? ಅವ್ರ ಹೆಸರು ರಾಜಣ್ಣ, ಕರಿಯೋದು ಸೀಡ್ಲೆಸ್ ರಾಜಣ್ಣ ಅಂತ. ಹೆಸರೇನೋ ಒಂಥರ ವಿಚಿತ್ರವಾಗಿದೆ. ಹೌದೌದು. ನಮ್ಮ ತಂದೆಯವರು APMC ಯಾರ್ಡಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಿದ್ರು, ಜೊತೆಗೆ ಕೃಷಿಕರು ಕೂಡ. ಅವರು ಈ ಸೀಡ್ಲೆಸ್ ದ್ರಾಕ್ಷಿ ಬೆಳೆದ್ರು, ಲಾಸ್ ಆಗೋಯ್ತು. ಆಮೇಲೆ ಸೀಡ್ಲೆಸ್ ದಾಳಿಂಬ್ರೆ ಬೆಳೆದ್ರು, ಅದು ಲಾಸ್ ಆಗೋಯ್ತು. ಆಮೇಲೆ ನಿಮ್ಮಂಗೆ ಟೈಗಿ ಹಾಕಿರೋಂತ ಬುದ್ಧಿವಂತರು ಅವ್ರಿಗೆ ಸೀಡ್ಲೆಸ್ ಕಡ್ಲೆಕಾಯಿ ಬೀಜ ಇಂಪೋರ್ಟೆಡ್ ಕ್ವಾಲಿಟಿ ಬೆಳಿರಿ ಅಂದ್ರು. ಅದನ್ನ ಬೆಳೆದು ಟೋಟಲಿ ರೋಡ್ಗೆ ಬಂದ್ಬಿಟ್ರು. ಈಗ ಅವ್ರು ಬರೀ ಸೀಡ್ಲೆಸ್ ರಾಜಣ್ಣ. ನಮ್ಮೂರಲ್ಲಿ ತುಂಬಾ ಫೇಮಸ್ ಲಾಸ್ ಆಗಿರೋದ್ರಲ್ಲಿ. ನಮ್ಮ ವಿದೇಶಿ ಬ್ಯಾಂಕ್ಗಳಲ್ಲಿ ಆಧಾರ ಇಲ್ಲದೆ ಸಾಲ ಕೊಡೋದಿಲ್ಲ. ಆಸ್ತಿ ಏನಾದ್ರೂ ಇದೆಯಾ ನಿಮ್ಗೆ? ಆಸ್ತಿ ಇದ್ದಿದ್ರೆ ನಿಮ್ಮ ಹತ್ರ ಪಕೋಡ ಸ್ಟಾಲ್ ಹಾಕಕ್ ಸಾಲಕ್ಕೆ ಯಾಕೆ ಬರ್ತಿದ್ದೆ ಹೇಳಿ? ಹೋಗ್ಲಿ, ಶೂರಿಟಿ ಹಾಕಕ್ಕೆ ಯಾರು ಇದಾರಾ? ಇಲ್ಲ, ಇದ್ರು. ಆದ್ರೆ ಈಗ ಅವ್ರು ಯಾರು ಇಲ್ಲ. ಒಂದೇ ತಿಂಗಳು ಗ್ಯಾಪ್ ಅಲ್ಲಿ 3 ಜನ ತಿರ್ಕೋಬಿಟ್ರು. ಯಾಕೆ? ಲೋನ್ ರಿಕವರಿ ಟೈಮ್ ಅಲ್ಲಿ ಸೆಲ್ಫ್ ಸೂಸೈಡ್. ಇವನ್ಗೆ ಅವನ್ದು ಶೂರಿಟಿ, ಅವನ್ಗೆ ಇವನ್ ಶೂರಿಟಿ, ಇವ್ರಿಬ್ಬರಿಗೆ ಅವನ್ ಶೂರಿಟಿ ನೋಡಿ ಬ್ಯಾಂಕ್ ಅವ್ರು ಬಂದು ಅಡ್ಕಾಯಿಸ್ಕೊಂಡ್ಬಿಟ್ರು. ಸ್ವಾಮಿ ತಡ್ಕೊಳ್ಳೋದು ಜೀವ. ಒಂದೇ ವಾರದಲ್ಲಿ 3 ತಿಥಿ ಊಟ. ಒಂದ್ ಪಕ್ಷ ಸಾಲ ಕೊಡ್ಸಿದ್ರೆ ಹೇಗ್ರಿ ತೀರಿಸ್ತೀರಿ? ನೋ ಕಾಮೆಂಟ್. ಹೋಗ್ಬಿಟ್ಟಿದ್ದಪ್ಪ. ಹಬ್ಬ ಅಲ್ವಮ್ಮ, ಗಿರಾಕಿ ಜಾಸ್ತಿ. ಎಷ್ಟು ಕೊತ್ತಂಬರಿ? 20 ರೂಪಾಯಿ. ಒಂದ್ ಕಟ್ ಕೊಡಪ್ಪ. ಆ ಸೊಪ್ಪು ಒಂದ್ ಕಟ್ಟು. ಸರಿ, ಯಾವ್ದು ಪಾಲಕ? ಓ ಅಮ್ಮ, ದುಡ್ಡು ಬೇಡ ಬಿಡಪ್ಪ, ಚೆನ್ನಾಗಿರು. ಇವರು ದುಡ್ಡು ಕೊಡ್ತಾರ ಕೇಳ್ತೇನೆ. ಈ ತರ ದುಡ್ಡು ಬೇಡ ಬಿಡು. ಮೇಡಮ್, ಪಾರ್ಸಲ್. ಒಂದ್ ನಿಮಿಷ ಇರ್ರಿ ಅಣ್ಣ, ಪಾರ್ಸಲ್ ಬಂದಿದೆ. ಏನ್ ತರ್ಸಿದ್ದೆ? ಏನೋ ತರ್ಸಿದೀನಿ, ನಿಂಗೆ ಯಾಕೆ? ಸರಿ, ಎಷ್ಟು ದುಡ್ಡು? 500 ರುಪೀಸ್. ಸರಿ ತಗೋ. ಏನು, ನಾನು ನಿನ್ ಕೈ ದುಡ್ಡು ಇಸ್ಕೊಳ್ಳೋದ? ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅದು. ಬೇಕಾದ್ರೆ ಪಾಕೆಟ್ ಅಲ್ಲಿ ಇಡು. ತಗೋ. ಅಯ್ಯ, ನಿನ್ ಕೈ ದುಡ್ಡು ಇಸ್ಕೊಳ್ಳಲ್ಲ ಅಂದೆ, ನಿನ್ನ ಹತ್ರ ದುಡ್ಡೇ ಇಸ್ಕೊಳ್ಳಲ್ಲ ಅನ್ನ. ತುಂಬಾ ಅದ್ಭುತವಾದಂತ ಕಾಮಿಡಿ, ಚೆನ್ನಾಗ್ ಮಾಡ್ತಾರೆ ಇವರು. ಇದ್ಯಾಕಮ್ಮ ಸಮೋಸ ಹೊರಗಡೆ ಬಿಟ್ಬಿಟ್ಟು ಒಳಗಡೆ ಮಾತ್ರ ತಿಂತ ಇದೀಯಾ? ಏ, ಡಾಕ್ಟರ್ ಹೇಳವ್ರೆ ಕಣೋ, ಹೊರಗಡೆದೇನು ತಿನ್ಬೇಡ ಅಂತ. ಹೊರಗಡೆ ದಿನ ತಿನ್ಬಿಡ ತಿನ್ನೋರಂತ ಒಳಗೆ ತಿಂತಾರೆ. ಮಜಾ ಮಾಡ. ಅದೆಲ್ಲ ಆಗೋದಿಲ್ಲ. ನೀವು ಗಂಡ್ಮಕ್ಳಿಗೆ ಒಂಥರ ಹೆಣ್ಮಕ್ಳಿಗೆ ಒಂಥರ ಮೋಸ ಮಾಡ್ಬೇಡಿ. ಏನ್ ಅವಳು ನನ್ ಮನೆ ಸೊಸೆ ಆದ ತಕ್ಷಣ ಅವಳಿಗೆ ನೀನು ಅಕ್ಕಿಲ್ಲ ಅನ್ಕೋಬಿಟ್ರ? ಮನೆ ಆಸ್ತಿ ಪತ್ರದ ಮೇಲೆ ಗಂಡ್ ಮಗುನ ಹೆಸರು ಹೆಂಗ್ ಬರ್ದಿರ್ತಿರೋ, ಮನೆ ಸೊಸೆ ಹೆಸರು ಅಲ್ಲೇ ಮೆನ್ಷನ್ ಮಾಡಿರ್ಬೇಕು. ಸೂಪರ್. ನಮ್ ಮನೆ ಸೊಸೆ ಹೆಸರು ಆ ಪತ್ರದ ಮೇಲೆ ಇರ್ಬೇಕಷ್ಟೇ. ರೀ, ಯಾರಿಗೆ ಹೇಳ್ತಾ ಇದ್ದೀರಿ? ನಿಮ್ಮಪ್ಪ. ಅಪ್ಪನಿಗೆ ಹೇಳ್ತಾರೆ ಅಂತ ಗೊತ್ತೇ ಇಲ್ಲ. ಅದವ್ರ ಅಪ್ಪನಿಗೆ ಹೇಳ್ತಾರೆ. ಈ ಗಾಡಿ ಹೊಸ ತಗೊಳ್ತೀನಿ ಬಾರ. ಸರ್ ಗಾಡಿ
ಗಾಡಿ ಏನಾದ್ರೂ ಸೇಲ್ ಮಾಡ್ತಾ ಇದೀರಾ ಸರ್? ಸೇಲ್ ಮಾಡ್ತಾ ಇದೀನಿ, ತಗೋಬಿಟ್ಟಿಯಾ ನನ್ನ ಮಗನೇ? ಎಷ್ಟು ಗುರು? ನನ್ ಮಗದ ಆಟಿಟ್ಯೂಡ್ ಚೇಂಜ್ ಆಗೋಯ್ತಲ್ಲ. ಗಾಡಿ 3 ಲಕ್ಷ, ನಿಂತ ಸ್ಪಾಟ್ ಅಲ್ಲೇ 50,000 ಕೊಟ್ರೆ ಗಾಡಿನೇ ನಿಂದು. ಕ್ಯಾಶೋ ಚೆಕ್ಕೋ ಗೂಗಲ್ ಪೇನೋ? ನಿನ್ನ ಮಗ ನೋಡಿದ್ರೆ ಚೆಕ್ನೇ ನೋಡಿಲ್ಲ ಅನ್ಕೋತೀನಿ. ಕ್ಯಾಶ್ ಕೊಡ. 100ದು, 200ದು, 500ದು ತಗೊಳ್ಳಲೇ. ಮಕ ಏನ್ ನೋಡ್ತಾ ಇದೀಯಾ? ಕೀ ಕೊಡಲೇ. ಮಚ್ಚ 3 ಲಕ್ಷದ ಗಾಡಿನ 2 ಲಕ್ಷ ಕೊಡ್ತಾ ಇದೀನಿ, ಬೇಗ ಬಂದ್ಬಿಡು. ಒಳ್ಳೆ ಡೀಲ್ ಆಗುತ್ತೆ. ಏನಪ್ಪ ಮಾಡಿದೀನಿ ಈಗ? ತಾಯಿ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡ್ಬಿಟ್ಟಿದೀನಿ. ನೀನೇ ಅವಾಗ ಸ್ವಲ್ಪ ದುಡ್ಡು ಕೊಟ್ಟು ಸಹಾಯ ಮಾಡ್ಬೇಕು. ರಮೇಶ? ಯಾರಪ್ಪ ಅದು? ಓ ದೇವ್ರೆ, ನೀವಾ? EMI ಅಲ್ಲಿ ಐಫೋನ್ ತಗೊಂಡಿದ್ಯಾರು? ನಾನೇ. 10-15 ರೂಮ್ಗೆ 45 ಇಂಚ್ ಟಿವಿ ತಗೊಂಡಿದ್ಯಾರು? ಅದು ನಾನೇ. ಕಮ್ಮಿ ಬೆಲೆಗೆ ಸಿಗ್ಬೇಕಾದ್ರೆ 2.5 ಲಕ್ಷದ ಬೈಕ್ ತಗೊಂಡಿದ್ಯಾರು? ಅದು ನಾನೇ ತಾಯಿ. ಲೋನ್ ಸಿಗುತ್ತೆ ಅನ್ನೋದಕ್ಕೋಸ್ಕರ ಏನು ಅವಶ್ಯಕತೆನೇ ಇಲ್ಲದೆ ಸಾಲ ಮಾಡಿರೋದ್ಯಾರು? ನಾನೇ. ಮಾಡೋದೆಲ್ಲ ನೀನ್ ಮಾಡ್ಬಿಟ್ಟು ನನ್ನ ಹತ್ರ ಬಂದ್ ಗೋಳಾಡಿದ್ರೆ ನಾನೇನಪ್ಪ ಮಾಡಕ್? ನೀನೇನ್ ಬಿಟ್ರೆ ನಂಗೆ ಯಾರಿದಾರಮ್ಮ? ಆಶೀರ್ವಾದ ಮಾಡಮ್ಮ. ಬಿಡೋ ಕೈನ. ನನ್ ಉಂಗ್ರ ಕದಿಯಕ್ ನೋಡ್ತಾ ಇದ್ಯಾ? ಇನ್ನೊಂದ್ಸತಿ ದೇವಸ್ಥಾನದ ಕಡೆ ಬಂದೆ ತ್ರಿಶೂಲದಿಂದಾನೇ ಚುಚ್ಬಿಡ್ತೀನಿ. ಹೋಗ. ಈ ಕಡೆನೆ ನೀನ್ ಕಾಣಿಸ್ಬಾರ್ದು. ಪೂಜಾರಿ ಅವನ್ನ ಒಳಗಡೆ ಬಿಡ್ಬೇಡಿ. ಸುಮ್ನೆ ಟಾರ್ಚರ್ ಮಾಡ್ತಾರಪ್ಪ. ಎಲ್ಲರೂ ಅವ್ರಿಗೆ ಇಷ್ಟ ಬಂದಂಗ್ ಮಾಡ್ಬಿಟ್ಟು ನನ್ ತಲೆ ತಿಂತಾರೆ. ಈ ತರ ದೇವ್ರುಗಳಿಗೆ ಊಟ ಮಾಡಿದ್ರೆ ಸೂಪರ್. ಈಗಿನ ಕಾಲದ ತಕ್ಕಂಗ್ ಮಾಡೋದು. ಹಲೋ ಅಪ್ಪ. ಹೇಳ್ತೀನು. ನಿಮ್ಗೊಂದ್ ಸಂತೋಷದ ಸುದ್ದಿ ಇದೆ. ಏನದು? ನಾನು ಎಕ್ಸಾಮ್ ಅಲ್ಲಿ ಫಸ್ಟ್ ಬಂದ್ರೆ ನೀವು ಸಾಲ ಆದ್ರೂ ಮಾಡಿ ಸೈಕಲ್ ಕೊಡಿಸ್ತೀನಿ ಅಂದಿದ್ರಲ್ವಾ? ಹೌದು. ನೀವು ಸಾಲ ಮಾಡೋದನ್ನೇ ತಪ್ಪಿಸ್ಬಿಟ್ಟೆ. ನಾನು ಎಕ್ಸಾಮ್ ಅಲ್ಲಿ ಡುಮ್ಕಿ. ಸಾಲ ಮಾಡಿ ಸೈಕಲ್ ಕೊಡೋದು ತಪ್ಪಿಸ್ಬಿಟ್ಟು ಅಂತ ಹೇಳ್ತಾರೆ. ಕಿಲಿ ಸಿರಿಕಿ ಪಚ್ಚೆ ಕಿಲಿ ಓಡಿ ಬಂದ ಬೇಡ ಇಲೆ ಆಟ ಮಾಡೆ. ಆಡ ಬಂದ ಮೇಲೆ ಇಲೆ ಪಾಡ ಬಂದ ಎಣ್ಣೆ ಮತ್ತೆ ಆಳಗಕ್ಕೆ ಓಡಿ ಬಿಟ್ಟ ಊಟ ತೋಡ. ನಾ ತಿರುಗಿರೆ ತಿರುಪು ಒಳ್ಳೆ, ನಾಳಿಗಿರೆ ಅಳಿಗಿರೆ ಅಳಿಗೆ ಒಳ್ಳೆ. నీకంతా సరసమే మామా. నువ్వట పోతా ఉంటే నన్ను రా అన్నట్టున్నది మామా. అవును మామా, ఈ 2 జల్లలో నేను ఎట్ట ఉన్నాను? అనుష్క మాత్రం ఉన్నారా? సర్లే, నువ్వట కోపడు మాక, నేను పాతా ఉండా. ಎಲ್ಲಿ ತಪ್ಪಾಯ್ದು? ये क्या? फिर से? चौंक गए? फेयर एंड लवली ಇವನಲ್ಲಿ ಹಾಕಿ ಬೆಳ್ಳಿಗೆ ಆಗೋಯ್ತಂತ. ಪ್ರಾಣಿಗೆ ಪೇಂಟ್ ನೋಡಿ ಹಾಕೋದು ನೋಡಪ್ಪ. Oh, is it? No problem. I will take care. Bye. ಕಿನ ಏನ್ ಚಂದ ಇಂಗ್ಲಿಷ್ ಮಾತಾಡ್ತೀಯ ನೀನ್? ನನಗೂ ಒಂದ್ ಸ್ವಲ್ಪ ಏನಾರ ಹೇಳ್ಕೊಡ್ಲಾ? ಮಾಡ್ತೇನೆ ತಡಿ ಇವ್ರಿಗೆ. ರೀ, ನಾನ್ ನಿಮ್ಗೊಂದ್ ಪದ ಹೇಳ್ಕೊಡ್ತೇನೆ. ಮೆಂಟಲ್. ಮೆಂಟಲ್? ಮೆಂಟಲ್ ಅಂದ್ರ ಏನ? ಮೆಂಟಲ್ ಅಂದ್ರ ಬುದ್ಧಿವಂತ, ಶಾನ್ಯ ಅಂದಂಗ. ಹೌದನ? ನಮ್ ಪಪ್ಪನ್ ಫೋನ್ ಬರತ್ತ ತಡಿರಿ. ತಾಯಿಲೆ, ನಾನು ಮಾಮಾರ್ ಜೋಡಿ ಮಾತಾಡಿ ಬಾ ದಿವ್ಸ ಆತ. ಇವತ್ ಮಾತಾಡ್ತೇನೆ. ಹಾ ಮಾಮಾರೇ, ಆರಾಮದಿರಿ? ಮಾಮಾರಿ, ನಿಮ್ ಮಗಳು ಬಾಳ್ ಮೆಂಟಲ್ ಅದಾಳ್ರಿ. ಇಂತ ಮಗನ್ ಹಡ್ದಿರಂತಂದ್ರ ನೀವು ಅತ್ತಿಯವರು ಇಬ್ರು ದೊಡ್ಡ ಮೆಂಟಲ್ ರೀ. ನೀವು ನಿಮ್ ಇಡೀ ಖಾನ್ದಾನ್ದಾಗ ಎಲ್ಲಾರು ಮೆಂಟಲ್ ಅದಿರಿ ನೋಡ್ರಿ. ಹಲೋ 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 ಮಾಮಾರೇ, ಯಾಕೋ ಫೋನ್ ಕಟ್ ಆತ್ ನೋಡು. ಕಟ್ ಆಗಿಲ್ಲ, ಕಟ್ ಮಾಡ್ಯಾರ. ಅಂತದೇನ ಎಂಟಲ್ಲ అటు చూడు. అటు చూడు బే. ಕತೆ ಕತೆ ಅದ್ಭುತ ಕತೆ. ಇದು ನನ್ನಲ್ಲಿದೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ನನ್ನ ಒಂದು ಇದನ್ನ ಮೊದಲು ನೋಡಿದ್ದು ನನ್ ಡ್ಯಾಡಿ. ನೋಡಿ, ನಿನ್ನಲ್ಲೂ ಅದಿದೆ ಅಂತ ತೋರ್ಸ್ಕೊಟ್ಟು ಅದನ್ನ ಎಷ್ಟು ದೊಡ್ಡದಾಗಿ ಬೆಳೆಸಿದ್ದಾರೆ.
ಪ್ರತಿಯೊಬ್ಬ ಪೇರೆಂಟ್ಸು ತಮ್ಮ ತಮ್ಮ ಮಕ್ಕಳು ಇದನ್ನ ಬೆಳೆಸ್ಬೇಕು. ನಮ್ ಡ್ಯಾಡಿ ಯಾವಾಗ್ಲೂ ಹೇಳೋರು, ಯಾರಲ್ಲೂ ಇಲ್ದೇ ಇರೋಂಥದ್ದು ಇದು ನಿನ್ನಲ್ಲಿದೆ ಅಂತ. ಆದ್ರೆ ಅದು ನಾನ್ ನಂಬಲ್ಲ. ನನ್ನ ಜೂನಿಯರ್ಸ್ ಆದ ನಿಮಗೆಲ್ಲ ಹೇಳಕ್ ಒಂದು ಇಷ್ಟಪಡ್ತೇನೆ, ನಿಮ್ಮಲ್ಲೂ ಅದು ಇದೆ, ಆದ್ರೆ ಅದು ಒಳಗಡೆ ಇದೆ. ಅದನ್ನ ನೀವು ಹೊರಗಡೆ ತೆಗಿಬೇಕು, ಪ್ರಪಂಚಕ್ಕೆಲ್ಲ ತೋರಿಸ್ಬೇಕು. ಮುಖ್ಯವಾಗಿ ನಮ್ಮ ಪ್ರಿನ್ಸಿಪಲ್ ತೋರಿಸ್ಬೇಕು. ಆಗ ಅವರು ನಿಮ್ಮ ಈ ಇದನ್ನ ನೋಡಿ ಖುಷಿ ಪಡ್ತಾರೆ, ಇದೇ ತರದ ಅವಾರ್ಡ್ ಕೊಡ್ತಾರೆ. ಈ ತರ ಪಾಠಗಳು ತಾಯಿ ನಮಸ್ಕಾರ ತಾಯಿ. ನೋಡಿದ್ರಲ್ಲ ಸ್ನೇಹಿತರೆ, ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರ ಆಲ್ ಸೆಲೆಕ್ಟ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನ ನಿಮ್ಮ ಮುಂದೆ ತರಲಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.